ಕರ್ನಾಟಕ ಸಾಮಾಜಿಕ ನ್ಯಾಯಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಸ್ ಅರುಣ್ಕುಮಾರ್ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ನೂತನ ಪದಾಧಿಕಾರಿ ನೇಮಕ ಮಾಡಿ ಮಾತನಾಡಿದರು. ಸಾಮಾಜಿಕ ನ್ಯಾಯ ಆಶಯಗಳನ್ನು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ಗ್ರಾಮ ಮಟ್ಟದ ತಲುಪುವ ನಿಟ್ಟಿನಲ್ಲಿ ಸಂಘಟನೆ ಮತ್ತಷ್ಟು ಉದ್ದೇಶದಿಂದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ನೂತನ ನೇಮಕವಾದ ಎಲ್ಲ ಪದಾಧಿಕಾರಿಗಳು ಸಂಘದ ಜವಾಬ್ದಾರಿ ಸಮರ್ಥವಾಗಿ ನಿರ್ವಹಿಸಿ ಸಾಮಾಜಿಕ ಶ್ರಮಿಸಬೇಕೆಂದು ರಾಜ್ಯಾದ್ಯಂತ ಸಂಘಟನೆಯ ಬಲಪಡಿಸುವ ಮೂಲಕ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಎಂದು ತಿಳಿಸಿದರು. ಅವರು ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಲು ಸಹ ಸಂಘಟನೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. HHR ನ್ಯೂಸನ್ನು ಸಬ್ಸ್ಕ್ರೈಬ್. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಏನು ನಾವು ಆಗಸ್ಟ್ 3, 2024 ಶುರು ಮಾಡಿದ್ವಿ, ಆ ಒಂದು ವೇದಿಕೆಯ ಪದಾಧಿಕಾರಿಗಳ ಪರಿಷ್ಕೃತ ಪಟ್ಟಿನ ಇವತ್ತು ರಿಲೀಸ್ ಮಾಡ್ತಾಯಿದ್ದೀನಿ. ನಾನು ರಿಲೀಸ್ ಮಾಡೋಕ್ಕಿಂತ ಮೊದಲೇ ಬೀದರಿಂದ ಚಾಮರಾಜನಗರ ತನಕ ಇರೋಂಥ ಎಲ್ಲ ಹಿರಿಯ ವಕೀಲರನ್ನ ಮಾತಾಡಿಸಿ ಅವರ ಅಭಿಪ್ರಾಯ ತಗೊಂಡು ಎಲ್ಲರ ಒಮ್ಮತದ ತೀರ್ಮಾನದಂತೆ ಇವತ್ತು ನಾನು ಈ ಪಟ್ಟಿನ ರಿಲೀಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥದ್ದು ಒಂದು ಚಿಂತನೆ ಇತ್ತು. ಆದರೆ ಬೀದರಿಂದ ಚಾಮರಾಜನಗರ ತನಕ ಪದಾಧಿಕಾರಿಗಳಿರೋದ್ರಿಂದ ಅದು ವೆನ್ಯೂ ಇನ್ನೊಂದು ಮತ್ತೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಆ್ಯಂಡ್ ವಿತ್ ಟೈಮ್ ನಾವು ಕೂಡ ಚೇಂಜ್ ಆಗಬೇಕು. ವಿ ಆರ್ ಇನ್ ಸೋಷಿಯಲ್ ಮೀಡಿಯಾ ಎರಾ. ಸೊ ಹಾಗಾಗಿ ವಿ ಹ್ಯಾವ್ ಟು ಚೇಂಜ್ ಫಾರ್ ಗುಡ್ ಅನ್ನೋಂಥದ್ದು ನಮ್ಮೆಲ್ಲ ಅಡ್ವೊಕೇಟ್ಗಳ ಅಭಿಪ್ರಾಯ. ಹಾಗಾಗಿ ಅವರು ಸರ್ ನೀವು ರಿಲೀಸ್ ಮಾಡಿಬಿಡಿ ವಿಡಿಯೋ ಮುಖೇನ, ಆಮೇಲೆ ಅದು ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಪರಿಷ್ಕೃತ ಪಟ್ಟಿನ ನಾನು ರಿಲೀಸ್ ಮಾಡೋಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಪಟ್ಟಿ ರಿಲೀಸ್ ಮಾಡೋಕ್ಕಿಂತ ಮೊದಲೇ ನಿಮಗೆಲ್ಲ ಗೊತ್ತಿದೆ, ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ. ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯ ವಕೀಲರು ಆಗಸ್ಟ್ 3 ಅಂದರೆ ಇವತ್ತು ಬಂತು, ನಾಳಿದ್ದೇ ಪ್ರೆಸ್ ಕಾನ್ಫರೆನ್ಸ್ ಕರೆದು ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ. ಆ ಪ್ರೆಸ್ ಮೀಟ್ ಮುಗಿದ ಮೇಲೆ ಹೊರಗಡೆ ಬಂದು ಮಾಧ್ಯಮದವ್ರಿಗೆ ಒಂದು ಬೈಟ್ ಕೊಟ್ಟಿದ್ವಿ. ಅದೇನಪ್ಪ ಅಂತ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಮಾದಿಗರೇ ಜನಸಂಖ್ಯೆಯಲ್ಲಿ ನಂಬರ್ 1 ಅಂತ. ಬಹುಶಃ ಆ ವಿಡಿಯೋ ವೈರಲ್ ಆದಷ್ಟು ನಾವು ಯಾವ ವಿಡಿಯೋನೂ ಕಾಣಲ್ಲ, ಅಷ್ಟು ದೊಡ್ಡ ಮಟ್ಟಿಗೆ ಆ ವಿಡಿಯೋ ವೈರಲ್ ಆಯಿತು. ಅದಕ್ಕೆಲ್ಲ ಕಾರಣ ಈ ಕರ್ನಾಟಕ ರಾಜ್ಯದ ನಮ್ಮ ಮಾದಿಗ ಸಮಾಜದ ಯುವಕರದು ದೊಡ್ಡ ಪಾತ್ರ ಇದೆ. ಇದಾದಮೇಲೆ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಡಿಸೆಂಬರ್ 14, 2024 ಅದೇ ವರ್ಷ, ಯಾಕೆಂತಂದರೆ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ವಕೀಲರು ಮುಂಚೂಣಿಯಲ್ಲಿರಬೇಕು ಅಂದ್ಕೊಂಡು ನಾವು ಬಂದ್ವಿ. ಯಾಕೆಂತಂದರೆ ನಾವು ವಕೀಲ ವೃತ್ತಿ ಮಾಡಿ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂದಾಗ ನಾವು ಬರಲಿಲ್ಲ ಅಂತ ಅಂದರೆ ಬಹುಶಃ ಈ ಜಾತಿಲಿ ಹುಟ್ಟಿರೋದೇ ಸರಿ ಬರೋದಿಲ್ಲ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಲ್ಲಿ ನಾವು ನಮ್ಮ ಸಮಾಜಕ್ಕೆ ರಕ್ಷಣೆ ಆಗಬೇಕು ಅಂತ ನಮ್ಮೆಲ್ಲ ವಕೀಲರು ಕೂಡ ಧುಮುಕಿದ್ವಿ. ಅದು ತಮಗೆ ಗೊತ್ತಿದೆ. ಡಿಸೆಂಬರ್ 14, 2024 ನಾವು ರಾಜ್ಯ ಒಂದು ಸಮ್ಮೇಳನ ಮಾಡಬೇಕು ವಕೀಲರದು ಅಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಬಹುಶಃ ನಾವೇ ಬೆರಗಾಗೋದ್ವಿ, ಅಷ್ಟು ಯಶಸ್ಸಾಗಿ ಆ ಒಂದು ವಕೀಲರ ಸಮ್ಮೇಳನ ನಡೀತು. ಸುಮಾರು 800-900 ವಕೀಲರುಗಳು ಕಪ್ಪು ಕೋಟ್ ಹಾಕ್ಕೊಂಡು ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಚಿತ್ರದುರ್ಗದ
ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ DC ಆಫೀಸ್ ಸರ್ಕಲ್ ಮುಂದೆ ಆವತ್ತು ನಾವೆಲ್ಲರೂ ಕೋಟ್ ಹಾಕ್ಕೊಂಡು ಮೊಳಗಿಸಿದಂಥ ಘೋಷಣೆ ಅದೇನಪ್ಪ ಅಂದರೆ ಜೈ ಮಾದಿಗ, ಜೈ ಜೈ ಮಾದಿಗ ಅಂತ. ಬಹುಶಃ ವಕೀಲರ ತಂಡ ಕೋಟ್ ಹಾಕೊಂಡು ಟಮಟೆ ಹೊಡ್ಕೊಂಡು ಈ ಥರ ಘೋಷಣೆ ಹಾಕೊಂಡು ಜೈ ಮಾದಿಗ, ಜೈ ಜೈ ಮಾದಿಗ ಅಂತ ಮಾಡಿದಂಥದ್ದು ಎಷ್ಟರ ಮಟ್ಟಿಗೆ ಯಶಸ್ಸಾಯಿತು ಅಂತಂದರೆ, ಅವತ್ತು ಉದಯವಾಣಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಬಹುಶಃ ಭಾಳಷ್ಟು ಜನ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಅಲ್ಲಿ ಏನಂತ ಬರೆದ್ರು ಅಂದರೆ, ಲೀಡ್ ಆರ್ಟಿಕಲಲ್ಲಿ DSS ಹೋರಾಟ ಮಾಡ್ತಿದ್ದಂಥದ್ದನ್ನು ಮರು ನೆನಪಿಸ್ತು ಈ ವಕೀಲರ ಹೋರಾಟ ಅಂತ. ಅಂದರೆ ದಲಿತ ಸಂಘರ್ಷ ಸಮಿತಿ ಏನು ನಮ್ಮ ಸಮಾಜದ ಉನ್ನತವಾದಂಥ ನಾಯಕರಾದಂಥ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ DSS ಅವರ ಹೋರಾಟಕ್ಕೆ ವಕೀಲರು ಹೋರಾಟನ ಕಂಪೇರ್ ಮಾಡಿದ್ದೇನೆ ನಮಗೆ ಒಂದು ದೊಡ್ಡ ಕಿರೀಟ ಸಿಕ್ತಂಗೆ ಆಯಿತು ಆ ಚಿತ್ರದುರ್ಗದ ಮೊದಲನೇ ರಾಜ್ಯ ಮಾದಿಗ ವಕೀಲರ ಸಮ್ಮೇಳನದಲ್ಲಿ. ಇದಾದ ನಂತರ ತಮಗೆಲ್ಲ ಗೊತ್ತಿದೆ, ಹೋರಾಟ ತೀವ್ರಗತಿನಲ್ಲಿ ಎಲ್ಲ ಕಡೆಯಿಂದನೂ ನಡ್ಕೊಂಡು ಬರ್ತಾ ಇತ್ತು. ಇದಾದ ನಂತರ ಏನು ನಾವು ಈ ಚಿತ್ರದುರ್ಗದಲ್ಲಿ ಏನು ನಾವು ಹೇಳಿದೆ ನಿಮಗೆ, ವಕೀಲರದು ಒಂದು ಸಮ್ಮೇಳನ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಅಂತ, ಅದರಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಮರೆಯೋಂಗೇ ಇಲ್ಲ. ಅದು ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು. ಏಕೆ ಅಂತಂದರೆ ನಮ್ಮ ಒಂದು ಸಮಾವೇಶ ಯಶಸ್ಸಾಗಕ್ಕೆ ನಾರಾಯಣ ಸ್ವಾಮಿ ಅವರ ಪಾತ್ರ ಭಾಳ ದೊಡ್ಡದು ನಮ್ಮ ಚಿತ್ರದುರ್ಗದ ನಮ್ಮ ವಕೀಲರ ಮೊದಲನೇ ವರ್ಷದ ಸಮ್ಮೇಳನಕ್ಕೆ. ಹಾಗಾಗಿ ಇವತ್ತು ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇದಾದ ನಂತರ ಆ ಕಾರ್ಯಕ್ರಮಕ್ಕೆ ನಮಗೆ ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಸಹಾಯ ಮಾಡಿದ್ರು, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನ್ಕೋಬೇಕು. ಕೆಲವು ವಕೀಲರುಗಳು ಸ್ವಂತ ಖರ್ಚುಗಳನ್ನು ಹಾಕಿದ್ದಾರೆ. ಕೆಲವು ಸರಿ ನಾವು ಕಾರಲ್ಲಿ ಓಡಾಡುವಾಗ ಆ ಊಟ ತಿಂಡಿ ಡೀಸೆಲ್ಗಳು ವಕೀಲರುಗಳನ್ನೇ ಆ ದುಡ್ಡುಗಳನ್ನೆಲ್ಲ ಬರ್ಸಿದ್ದೀವಿ ನಾವೆಲ್ಲರೂ ಸೇರಿ. ಅವ್ರನ್ನೆಲ್ಲರನ್ನೂ ಇವತ್ತು ನೆನಿಬೇಕು. ಇದಾದ ನಂತರ ನಮಗೆ ಗೊತ್ತಿದೆ, 2ನೇ ವರ್ಷದ ನಮ್ಮ ವಕೀಲರ ರಾಜ್ಯ ಸಮ್ಮೇಳನ ನಾವು ಧಾರವಾಡದಲ್ಲಿ ಮಾಡಿದ್ವಿ. ಅದು February 1, 2026. ಅಲ್ಲೂ ಕೂಡ ನಾವು ಭಾಳ ಯಶಸ್ಸಾಗಿ ಆ ಕಾರ್ಯಕ್ರಮ ನಡೀತು. ಅಲ್ಲೂ ಕೂಡ ಸುಮಾರು 700-800ರಷ್ಟು ವಕೀಲರುಗಳು ಅಲ್ಲೂ ಕೂಡ ಸೇರಿದ್ವಿ. ಇವೆಲ್ಲ ಈ ವಕೀಲರ ಹೋರಾಟದಲ್ಲಿ ಒಂದು ದೊಡ್ಡ ಮೈಲಿಗಲ್ಲುಗಳಿವೆಲ್ಲ. ಆ ಕಾರ್ಯಕ್ರಮ ಅಷ್ಟು ಯಶಸ್ಸಾಗಕ್ಕೆ ನಮಗೆ ಅಂದಿನ ಮಂತ್ರಿ ಆದಂಥ RB ತಿಮ್ಮಾಪುರ್ ಅವರು ಸಹ ದೊಡ್ಡ ಮಟ್ಟದಲ್ಲಿ ನಮ್ಮ ವಕೀಲರ ತಂಡ ಜೊತೆ ನಿಂತರು. ಅದನ್ನು ಯಶಸ್ಸು ಮಾಡೋದ್ರಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಅಡ್ವೊಕೇಟ್ಸ್ಗಳು, ಚುನಾವಣೆಗೆ ನಿಂತಿದ್ದಂಥ ಅಡ್ವೊಕೇಟ್ಸ್ಗಳು ಕೂಡ ಕೆಲವರು, ಪರ್ಟಿಕ್ಯುಲರ್ಲಿ ನಮ್ಮ ಸಾಲಮನ್ನು, ಇವರೆಲ್ಲ ದೊಡ್ಡ ಮಟ್ಟಿಗೆ ಒಂದು ಸಹಕಾರ ಮಾಡಿದ್ರು. ಆಮೇಲೆ ಕೆಲವು ಹಿರಿಯ ವಕೀಲರುಗಳು ಕೆಲವು ಬಸ್ಗಳ ವ್ಯವಸ್ಥೆ ಮಾಡಿ ಅಡ್ವೊಕೇಟ್ ಕರ್ಕೊಂಡು ಬರೋಂಥದ್ದು, ಹೀಗೆ ಸಾಕಷ್ಟು ಸಹಾಯ ಎಲ್ಲ ಕಡೆಯಿಂದನೂ ನಮ್ಮ ವಕೀಲರ ತಂಡಕ್ಕೆ ಸಿಕ್ತು. ನಾವು ನಿಮ್ಮ ನಿರೀಕ್ಷೆನ ಹುಸಿ ಮಾಡಿಲ್ಲ ಅಂತಲೂ ಕೂಡ ಭಾವಿಸ್ತೀವಿ. ಆದರೆ ನಮಗೆ ದೊಡ್ಡ ಸಂತೋಷ ಆದದ್ದು ನಮ್ಮ ವಕೀಲರ ತಂಡಕ್ಕೆ. ಯಾಕಂದರೆ ಇಷ್ಟು ಸಮಯ ತನಕನೂ ನಾವು ಇತರ ಲೀಡರ್ಸ್ಗಳ ಜೊತೆ, ಹೋರಾಟಗಳ ಜೊತೆ, ಸಮಾಜದ ಜೊತೆ ಬೀದಿ ಬೀದಿ ಸುತ್ತಿ, ಊರೂರು ಸುತ್ತಿ, ರಾಜ್ಯಾದ್ಯಂತ ಎಲ್ಲ ಸುತ್ತಿ ಎಲ್ಲ ಹೋರಾಟ ಮಾಡ್ಕೊಂಡು ಬಂದರು. ಈ ಏನು ನಮ್ಮ 2ನೇ ಸಮ್ಮೇಳನ ಆದಮೇಲೆ February 1, 2026, 27ಕ್ಕೆ ಅದೇ ತಿಂಗಳು ಆ DPR ಆರ್ಡರ್ ಬರುತ್ತೆ. 27/2/2026. ಆ DPR ಆರ್ಡರ್ ವಾಸ್ ಅ ಶಾಕ್. ತಮಗೆಲ್ಲ ಗೊತ್ತಿದೆ, ಯಾರ್ಯಾರು ಒಳ ಮೀಸಲಾತಿನ ಭಾಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೀರಾ, ಎಲ್ಲ ಆರ್ಟಿಕಲ್ಸ್ಗಳನ್ನ ಓದ್ಕೊಂಡು ಬಂದಿದ್ದೀರಾ. ಆ DPR ಬಂತಲ್ಲ 27/2/2026, 26 ಕ್ಯಾಬಿನೆಟ್ಟು, 27 DPR ಬಂದಂಥ ದಿನ. ಆ DPRನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಆಗಲ್ಲ ಅಂತ ಹೈಕೋರ್ಟ್ ಹೇಳಿದೆ ಅಂತ ಹೇಳಿ ಮಾಡಿದಂಥ ಕುತಂತ್ರದ ಆದೇಶ, ಮಾದಿಗ ಸಮಾಜಕ್ಕೆ ಮರಣ ಶಾಸನ ಬರೆದಂಥ ಆದೇಶ ಅದು. ಆ ಆದೇಶ ಬಂದ ನಂತರ 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿನೇ ಇಲ್ಲ ಅನ್ನೋಂಥದ್ದು ಬಂದು ಎಲ್ಲರೂ ಕೂಡ ಒಪ್ಕೊಬಿಟ್ಟಿದ್ರು. ಅದನ್ನು ಎಲ್ಲರೂ ಒಪ್ಕೊಬಿಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ವಕೀಲರಿಗೆ ಇದನ್ನು ಕಾಡ್ತಾ ಇತ್ತಿದ್ದು, ಹೆಂಗೆ ಸಾಧ್ಯ ಇದು ಅಂತ. ನಾವು ರಾತ್ರಿ ಇದನ್ನೆಲ್ಲ ಓದಿ ಹೈಕೋರ್ಟ್ನಲ್ಲಿ ಯಾವ್ಯಾವ ರಿಟ್ ಪಿಟಿಷನ್ಸ್ನಲ್ಲಿ ಯಾವ್ಯಾವ ಥರ ಅಬ್ಸರ್ವೇಷನ್ಸ್ ಆಗಿದೆ, PIL ಸೆಟ್ಟಲ್ಲಿ ಏನಾಗಿದೆ, ರಿಟ್ ಪಿಟಿಷನ್ ಸೆಟ್ಟಲ್ಲಿ ಏನಾಗಿದೆ, ಕ್ಯಾಬಿನೆಟಲ್ಲಿ ಏನಾಗಿದೆ, ಕ್ಯಾಬಿನೆಟ್ ನೋಟಲ್ಲಿ ಏನಾಗಿದೆ,
DPR ಆದೇಶ ಏನಾಗಿದೆ, ಇದೆಲ್ಲ ಒಂದಕ್ಕೊಂದಕ್ಕೆ ತಾಳೆ ಹಾಕ್ದಾಗ ನಮಗೆ ಗೊತ್ತಾಯಿತು ಎಂಥ ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದಿನ DPR ಪ್ರಿನ್ಸಿಪಲ್ ಸೆಕ್ರೆಟರಿ ರಣದೀಪ್, ಮಹದೇವಪ್ಪ, HC ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಪರಮೇಶ್ವರ್ ಅವರು ಮಾಡಿದ್ರು ಅನ್ನೋದು ನಮಗೆ ಶಾಕ್ ಆಯಿತು. ಯಾಕೆ 3 ಜನ ಟ್ರಯಾಂಗಲಲ್ಲಿ ಹೇಳ್ತೀನಿ ಅಂತ, ರಣದೀಪ್ ವಾಸ್ ನ್ಯೂಟ್ರಲ್ ಟು ಎವ್ರಿ ಒನ್, ಅದಕ್ಕೆ ನಾನು ಅದನ್ನು ಹೇಳ್ತಾ ಇರೋಂಥದ್ದು. ನಾವು ಈ ವಿಚಾರ ತಿಳಿದ ತಕ್ಷಣ ನಮಗೆ ದಿಗ್ಭ್ರಮೆ ಆಗೋಯ್ತು ವಕೀಲರುಗಳಿಗೆ. ನಾವು ಇಮಿಡಿಯೇಟಾಗಿ ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಸಿಕ್ಕಿದ್ರು. ನಾವು ಭಾಸ್ಕರ್ ಪ್ರಸಾದ್ ಅವರು ನಮ್ಮ ಮಾದಾರ ಮಹಾಸಭಾಗೆ ಹೋದ್ವಿ. ನಮ್ಮ ವಕೀಲರ ತಂಡ ಎಳೆ ಎಳೆ ಆಗಿ ಸುಮಾರು 11:15 ಸ್ಟಾರ್ಟ್ ಆದದ್ದು, 3 ಗಂಟೆ ಹತ್ತತ್ರ ತನಕ ಇದನ್ನೆಲ್ಲ ಎಳೆ ಎಳೆ ಆಗಿ KH ಮುನಿಯಪ್ಪನವ್ರಿಗೆ, RB ತಿಮ್ಮಾಪುರ ಅವ್ರಿಗೆ, ಹನುಮಂತಯ್ಯನವ್ರಿಗೆ, ಆಂಜನೇಯನವ್ರಿಗೆ, ಸುಧಮ್ ದಾಸ್ ಅವ್ರಿಗೆ, ಧರ್ಮಸೇನ ಅವ್ರಿಗೆ, ಈಗ ಮೊನ್ನೆ ನಮ್ಮ ಹೊಸ ಮಂತ್ರಿಗಳಿಗೆ, ಇವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿ ಹೇಳಿದ್ವಿ, ಮಾದಿಗರಿಗೆ ಮೋಸ ಮಾಡ್ತಾ ಇದ್ದಾರೆ. DPR ಮಾಡಿರೋಂಥದ್ದು ಕ್ಯಾಬಿನೆಟ್ ನೋಟಿನ ವಿರುದ್ಧ, ಹೈಕೋರ್ಟಿನ ಆದೇಶದ ವಿರುದ್ಧ ಅಂತ ಹೇಳಿದಾಗ ಎಲ್ಲ ನಾಯಕರುಗಳು ಅಷ್ಟೇ ಸ್ಫೂರ್ತಿಯಿಂದ ಅಡ್ವೊಕೇಟ್ ಜನರಲ್ ಹತ್ರ ಹೋದಾಗ ಅಡ್ವೊಕೇಟ್ ಜನರಲ್ ಅವರುವೆ ನಾವು ವಕೀಲರ ತಂಡ ಮಾಡಿದಂಥ ವಿಶ್ಲೇಷಣೆ ಸರಿ ಅಂತ ಹೇಳಿದ ಮೇಲೆ ಹೋರಾಟ ಇನ್ನೂ ತೀವ್ರಗತಿಗೆ ತಗೋತದು. KH ಮುನಿಯಪ್ಪನವ್ರ ಟೀಮು ಅವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ನಾಗಮೋಹನ್ ದಾಸ್ ಅವರು, ಅಡ್ವೊಕೇಟ್ ಜನರಲ್ಲು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪರಮೇಶ್ವರ್ ಅವರು, HC ಮಹದೇವಪ್ಪನವರು ಎಲ್ಲರನ್ನೂ ಭೇಟಿ ಮಾಡಿದ್ರು. ಅದು ಒಂದು ಕಡೆ. ಆದರೆ ಮಾದಿಗ ಸಮಾಜ ಇದೆಯಲ್ಲ, ಸಮಾಜ ಮತ್ತು ಲೀಡರ್ಸ್ಗಳು ಬೀದರಿಂದ ಚಾಮರಾಜನಗರದ ತನಕ ನಿಮ್ಮ ಉಗ್ರವಾದ ಹೋರಾಟ, ಅರೆಬತ್ತಲೆ ಹೋರಾಟ, ಮುತ್ತಿಗೆ ಹಾಕ್ದಂಥ ಹೋರಾಟ, ಬೀಗಗಳಾಗ್ತಂಥ ಹೋರಾಟ, ಬೀದಿಲಿ ಮಾಡಿದಂಥ ಮೆರವಣಿಗೆಗಳ ಹೋರಾಟ, ಕಟ್ಟ ಕಡೆಯ ಮಾದಿಗ ಕೂಲಿ ಮಾಡಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ದುಡ್ಡು ನೀವು ಹೋರಾಟಕ್ಕೆ ಹಾಕಿದ ಪ್ರತಿಫಲ ಸರ್ಕಾರಕ್ಕೆ ಗೊತ್ತಾಯಿತು. ನಾವು ಆ ಭ್ರಷ್ಟ ಚಿಂತನೆ ಏನು ರಣದೀಪ್ ಮಾಡಿದ ಅದನ್ನು ಹಿಡಿದ್ವಿ, ತಪ್ಪಾಗಿದೆ ಅನ್ನೋಂಥದ್ದು. ಆ ಆದೇಶನ ಮತ್ತೆ ರಿವರ್ಸ್ ಮಾಡೋದ್ರಲ್ಲಿ ಸರ್ಕಾರ 8/5/2026 ನಡೆದಂಥ ಕ್ಯಾಬಿನೆಟ್ನಲ್ಲಿ 5.25, 5.25, 4.50 ಅಂತ ಆದೇಶ ಮಾಡಿತು. ನಾವು ಆಗಲೇ ಹೇಳಿದ್ದೀವಿ, ಈ ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ್ದು 3 ಪೈಸದ್ದು ಕೊಡುಗೆ ಇಲ್ಲ. ಆದರೆ ಕಾಂಗ್ರೆಸ್ಲಿರೋಂಥ ಕೆಲವು ನಾಯಕರುಗಳು ಸಕ್ರಿಯವಾಗಿ ಹೋರಾಟ ಮಾಡಿದ್ರು. ಯಾಕೆ ಪಕ್ಷ ಅಂತ ಹೇಳಿದೆ ಅಂದರೆ, HC ಮಹದೇವಪ್ಪನವ್ರು ಸೋಷಲ್ ವೆಲ್ಫೇರ್ ಇದ್ದರು, ರಣದೀಪ್ ಇದ್ದರು, ಅಲ್ಲಿ ಪ್ರಿಯಾಂಕಾ ಖರ್ಗೆ ಇದ್ದರು, ಇವರೆಲ್ಲ ಇದ್ದರೂ ಸಹ ಒಳ ಮೀಸಲಾತಿ ಜಾರಿ ಆಗಲ್ಲ. 56,432 ಅಂತ ಅವತ್ತಿತ್ತು. ಈಗ ಅದು 72,186 ಹುದ್ದೆಗಳಾಗಿದೆ. ಇಷ್ಟಕ್ಕೂ ಒಳ ಮೀಸಲಾತಿ ಇಲ್ಲ ಅಂತ ಮುಂದೆ ಹೋಗ್ಬಿಟ್ಟಿದ್ರು. ನಾವು ಹಿಡಿಲಿಲ್ಲ ಅಂದಿದ್ರೆ ಅದು ಈ ಸರ್ಕಾರ ಮುಗಿಯೋಷ್ಟರಲ್ಲಿ ಒಳ ಮೀಸಲಾತಿನೇ ಜಾರಿ ಆಗ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರಲಿ, ಇವತ್ತು ನಮಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಎಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಎಷ್ಟೊಂದು ಜನ ಒಳ ಮೀಸಲಾತಿನಲ್ಲಿ ಅಪ್ಲೈ ಮಾಡಿಕೊಂಡು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ತೊಗೊಂಡಿದ್ದಾರೆ. ಮೊನ್ನೆ ಮೆಡಿಕಲ್ ಸೀಟ್ನಲ್ಲಿ 203 ಮಾದಿಗರಿಗೆ ಸಿಕ್ಕಿರೋದು ನಮಗೆ ನೋಡಿ ಹಾಲು ಕುಡಿದಷ್ಟು ಸಂತೋಷ ಇದೆ. ಯಾಕಂದ್ರೆ ಅದೆಲ್ಲ ಟಾಪ್ ಪೊಸಿಷನ್ಸ್ಗಳು. ಯಾರೋ ನಮಗೆ ಫೋನ್ ಮಾಡಿ ಹೇಳಿದ್ರು, ಹಿಂದೆಲ್ಲ ನಮಗೆ 30 ಸೀಟು ಸಿಗ್ತಿರಲಿಲ್ಲ ಸರ್, ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ನಮಗೆ ಸಿಕ್ಕಿದೆ ಅಂತ. ಅದಕ್ಕೆ ಈ ಇಂಟರ್ಪ್ರಿಟೇಷನ್ ಮಾಡಿದ್ವಲ್ಲ ನಾವು, ಒಳ ಮೀಸಲಾತಿ ಜಾರಿ ಇಲ್ಲ ಅನ್ನೋಂಥದ್ದನ್ನ ಇದೆ ಅಂತ, ಅದು ಎಲ್ಲೋ ನಮ್ಮ ವಕೀಲರುಗಳಿಗೆ ದೊಡ್ಡ ತೃಪ್ತಿ ಕೊಟ್ಟಂಥ ಈ ಹೋರಾಟದಲ್ಲಿ ಒಂದು ಮಹತ್ತರವಾದಂಥ ಅದು ಹೆಜ್ಜೆ. ಅದು ಎಲ್ಲ ವಕೀಲರುಗಳು ಸಾಥ್ ನಿಂತು, ಎಲ್ಲ ರಾಜಕಾರಣಿಗಳು ಸಹಾಯ ಮಾಡಿ, ಮುಖ್ಯವಾಗಿ ಎಲ್ಲ ಹೋರಾಟಗಾರರು, ಕಟ್ಟ ಕಡೆಯ ಮಾದಿಗರು ಸಹಾಯ ಮಾಡಿರೋದಕ್ಕೇ ಈ ಹೋರಾಟ ಈ ಹಂತಕ್ಕೆ ಬಂದು ನಿಂತ್ಕೋತು. ಈಗ ಹೊಸದಾಗಿ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ನಾವು ಇಲ್ಲಿವರೆಗೂ ನಮ್ದು ಇದ್ದಿದ್ದು ಒಂದೇ ಒಂದು ಸ್ಲೋಗನ್, ನಮಗೆ ಯಾವ ಗುಂಪು ನಮಗೆ ಮಾನ್ಯತೆ ಇಲ್ಲ, ಯಾವ ವ್ಯಕ್ತಿ ಮಾನ್ಯತೆ ಇಲ್ಲ, ಯಾವುದು ನಮ್ಮ ಮಾನ್ಯತೆ ಇಲ್ಲ. ನಮ್ಗೆ ಇದ್ದಂಥದ್ದು ಒಂದೇ ಒಂದು ವಿಚಾರ, ಮಾದಿಗ ಆ್ಯಂಡ್ ಮಾದಿಗ ಓನ್ಲಿ ಅಂತ. ಸೊ ಮಾದಿಗರ ಹಿತಾಸಕ್ತಿಗೆ ಯಾವುದಾದ್ರೂ ವಿರೋಧವಿದೆ ಅಂತ ಅಂದರೆ ಅದನ್ನು ಹೋರಾಟ ಮಾಡಬೇಕು ಅನ್ನೋಂಥದ್ದು. ನೀವು ಕೇಳ್ಬೋದು ನಮಗೆಲ್ಲ, ವಕೀಲರ ತಂಡಕ್ಕೆ ಅಥವಾ ನಾಯಕರುಗಳಿಗೂ ಕೂಡ ಕೇಳ್ತಿರೋದು ಭಾವಿಸ್ತೀನಿ. ನಮಗೆ ವಕೀಲರ ತಂಡಕ್ಕೆ ನಮಗೆ HC ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ದಾಗಲೂ ಒಂದೇ, KH ಮುನಿಯಪ್ಪನವರು ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರಾಗಲೂ ನಮಗೆ ಒಂದೇ. ನಮಗೆ
ಈ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿನಲ್ಲಿ ಸಂಪೂರ್ಣವಾದಂಥ ನ್ಯಾಯ ಸಿಗೋ ತನಕನೂ ನಮ್ಮ ಹೋರಾಟ ನಿಲ್ಲಲ್ಲ. SC ಜನರಲ್ ಅಂತ ಏನು ಮಾರಣಾಂತಕ ಆದೇಶ ಮಾಡಿದ್ದಾರೆ, ಪರಿಶಿಷ್ಟ ಜಾತಿ ಒಳಗಡೆ 3 ರೋಸ್ಟರ್ ಕೂರಲಿಲ್ಲ ಅಂದರೆ ಅದು ತೆಗಿಬೇಕು. AKADAಲಿರೋಂಥ ವಲಯ ಸಮಾಜದವರು ಮಾದಿಗ ಸಮಾಜದ ಗುಂಪಿಗೆ ಬಂದು ತಗೋಬಾರ್ದು, ಅದು ತೆಗಿಬೇಕು. ತಗೊಂಡಂಥವ್ರನ್ನ ಒತ್ತು ಒಳಗಾಕಬೇಕು. ಯಾರಾದರೂ ಹಾಕ್ಕೊಳ್ಳಿ, ಮಾದಿಗರು ತಗೊಂಡ್ರು ಅಷ್ಟೇ, ವಲಯರು ತಗೊಂಡ್ರು ಅಷ್ಟೇ, ಇತರ ತಗೊಂಡ್ರು ಅಷ್ಟೇನೆ. ಇನ್ನು 3ನೇದು ಬಡ್ತಿನಲ್ಲಿ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಒಳಗಡೆ ಜಾರಿ ಆಗಬೇಕು, ಟೆಂಡರ್ಲಾಗಬೇಕು, ಎಜುಕೇಷನ್ ಕರೆಕ್ಟ್ ಆಗಬೇಕು. ಎಲ್ಲೆಲ್ಲಿ ಮೀಸಲಾತಿ ಇತ್ತು ಅಲ್ಲೆಲ್ಲ ಒಳ ಮೀಸಲಾತಿ ಜಾರಿ ಆಗಬೇಕು. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಅನೌನ್ಸ್ ಆಗ್ತಾ ಇದೆ. ಇದೆಲ್ಲ ನಮ್ಮ ಹೋರಾಟ ಇನ್ನೂ ಗಟ್ಟಿ ಮಾಡ್ತೀವಿ. ವಕೀಲರ ತಂಡ ಕಾನೂನಾತ್ಮಕವಾಗಿ ನಮಗೆ ತಿಳಿದಂಗೆ ನಿಮ್ಮೆಲ್ಲರಿಗೂ ಎಚ್ಚರಿಸ್ತೀವಿ ನಾವು. ಆಮೇಲೆ ನಾವು ವಕೀಲರು ಎಲ್ಲ ಬಲ್ಲರು ಅಂತ ಅಲ್ಲ, ನಮ್ಮಿಂದ ಏನಾದ್ರು ತಪ್ಪಾಗ್ತಾ ಇದ್ರೆ ನಾವು ವಿಶ್ಲೇಷಣೆ ಮಾಡೋಂಥದ್ದು ಯಾರಿಗೆ ತಪ್ಪು ಅನ್ನಿಸಿದ್ರು, ಯಾಕಂದ್ರೆ IAS ಅಧಿಕಾರಿಗಳು IPS ಅಧಿಕಾರಿಗಳಿಗೆ ಇದು ಸ್ಪೆಸಿಫಿಕ್ ಆಗಿ ಹೇಳೋಂಥದ್ದು, ಅಥವಾ ಪ್ರೊಫೆಸರ್ಸ್ಗಳಿಗೆ ನಮ್ಮ ಇಂಟರ್ಪ್ರಿಟೇಷನ್ ರಾಂಗ್ ಇದ್ದರೆ ವಿ ಆರ್ ಸಬ್ಜೆಕ್ಟ್ ಟು ಕರೆಕ್ಷನ್. ನಾವು ತಿದ್ದುಕೊಳ್ಳೋಕ್ಕೆ ರೆಡಿ ಆಗಿರೋರು. ಹಾಗಾಗಿ ಇನ್ನು ಮುಂದೆ ಏನು ಈ ಕೆಲವು ಮೇಜರ್ ಪ್ರಾಬ್ಲಮ್ಸ್ಗಳಿದೆ, ಮಾದಿಗ ಸಮಾಜದ ಹಕ್ಕನ್ನು ಬಗೆಹರಿಸೋಂಥದ್ದು ನಮಗೆ ಟಾಪ್ ಪ್ರಯಾರಿಟಿ ಫಸ್ಟ್. ಆಮೇಲೆ ಪರಿಶಿಷ್ಟ ಜಾತಿ ಅನ್ನೋಂಥ ಬರೋಂಥ ಜನರಲ್ ಸಬ್ಜೆಕ್ಟ್ಗೆ ಬರ್ತೀವಿ. ನಮಗೆ ಮಾದಿಗ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ವಿಚಾರನ ಸಂಪೂರ್ಣವಾಗಿ ಕ್ಲಿಯರ್ ಆಗೋ ತನಕನೂ ನಮ್ಮ ವಕೀಲರ ತಂಡದ ಹೋರಾಟ ನಿಲ್ಲಲ್ಲ, ಇನ್ನು ಉಗ್ರವಾಗಿ ಹೋಗುತ್ತೆ. ನಮಗೆ ಮಿನಿಸ್ಟ್ರು ನಮ್ಮ ಜಾತಿ, ಇನ್ನೊಂದು ಜಾತಿ, ಮತ್ತೊಂದು ಜಾತಿ ಅನ್ನೋದು ಪ್ರಶ್ನೆ ಇಲ್ಲ. ನಮಗೆ ಒಳ ಮೀಸಲಾತಿ ವಿಚಾರ ಬಗೆಹರಿಬೇಕು ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ನೋಡಿ, ನಾವು ಇವತ್ತು ನಿಮ್ಮ ಮುಂದೆ 2 ಪಟ್ಟಿಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ಇದೊಂದು ಲೆಟ್ರೆಡ್, ಒಂದು ಇದರೊಂದು. ಇದರಲ್ಲಿ ಹೊಸ ರಿವೈಸ್ಡ್ ಆಫೀಸ್ ಬೇರರ್ಸ್ ಪರಿಷ್ಕೃತ ಪದಾಧಿಕಾರಿಗಳ ಪಟ್ಟಿನ ತಮ್ಮ ಮುಂದೆ ಓದ್ತೀನಿ. ಅಧ್ಯಕ್ಷರಾಗಿ ಬೇರೆಯವ್ರು ತಗೊಳ್ಳಿ ಅಂತಲೂ ನಾನು ಮನವಿ ಮಾಡಿದೆ. ಆದರೆ ಸಾಕಷ್ಟು ಜನ ಈ ಫೌಂಡರ್ ಮೆಂಬರ್ಸ್ಗಳು, ಸೀನಿಯರ್ಸ್ಗಳೆಲ್ಲ ಕನಿಷ್ಠ ಪಕ್ಷ ನೀವು ಒಳ ಮೀಸಲಾತಿದ ಎಲ್ಲ ಸಮಸ್ಯೆ ಮುಗಿಯೋ ತನಕ ಆದರೂ ಇರಬೇಕು ಅಂತಾದರು. ಹಾಗಾಗಿ ನಾನು ಈ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಪರಿಶಿಷ್ಟ ಜಾತಿನಲ್ಲಿ ಕಟ್ಟ ಕಡೆಯ ಸಮಸ್ಯೆ ಬಗೆಹರಿ ತನಕ ನಾನು ಅಧ್ಯಕ್ಷನಾಗಿರ್ತೀನಿ. ಆಮೇಲೆ ಅದು ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಹಸ್ತಾಂತರ ಮಾಡಿ ನಾನು ನನ್ನ ಕೆಲಸ ನೋಡ್ಕೊಂಡು ಹೋಗ್ತೀನಿ. ಯಾಕೆಂತಂದರೆ ನಾವು ಕೂಡ ವಕೀಲರುಗಳು 2 ವರ್ಷದಿಂದ ಮನೆ ಮಠ ಎಲ್ಲ ಬಿಟ್ಬಿಟ್ಟು, ವೃತ್ತಿ ಎಲ್ಲ ಬಿಟ್ಬಿಟ್ಟು ಬೀದಿಲಿದ್ದೀವಿ. ಇರಲಿ, ಇದು ಕೊನೆ ಮುಗಿಸೋ ತನಕನೂ ತಗೊಂಡಿದ್ದೀವಿ, ಅದು ಮುಗಿಯೋ ತನಕನೂ ಜೊತೆಲಿ ಇದ್ದೇ ಇರ್ತೀವಿ. ಇನ್ನು ಉಪಾಧ್ಯಕ್ಷರುಗಳು ಯಾರ್ಯಾರಾಗಿದ್ದಾರೆ ಅಂತ ಅಂದರೆ, ನಮ್ಮ ತುಮಕೂರಿನ ಮರಿಚನ್ನಮ್ಮನವರು, ತುಮಕೂರಿನಲ್ಲಿ ಅವರು ಮೊದಲನೇ ಅಡ್ವೊಕೇಟ್, ಲೇಡಿ ಅಡ್ವೊಕೇಟ್. ಇಟ್ಸ್ ಅನ್ ಆನರ್ ಅವ್ರು ನಮ್ಮ ಜೊತೆ ಇರೋಂಥದ್ದು. ಧನ್ರಾಜ್ ಅಂತ ಬೀದರ್ ಅವರು ಸೀನಿಯರ್ ಅಡ್ವೊಕೇಟು. ಮಂಜಪ್ಪ ಅಲಗೇರಿ ಅವರು ದಾವಣಗೆರೆ, ಅವರು ಸೀನಿಯರ್ ಅಡ್ವೊಕೇಟು. ಬೇಸನಹಳ್ಳಿ ಜಯಪ್ಪ ಚಿತ್ರದುರ್ಗ, ಅವರು ಕೂಡ ಸೀನಿಯರ್ ಅಡ್ವೊಕೇಟು. ಮಂಜುನಾಥ್ ಕಂಡಹಳ್ಳಿ ಕಲಬುರಗಿ, ಅವರು ಕೂಡ ಸೀನಿಯರ್ ಅಡ್ವೊಕೇಟ್ಸ್ಗಳು. DM ಪೂಜಾರ್ ಕೊಪ್ಪಳ, ಅವರು ಕೂಡ ಸೀನಿಯರ್ ಅಡ್ವೊಕೇಟು. ದಾಸಯ್ಯ ಮೈಸೂರು, ಅವರು ಕೂಡ ಸೀನಿಯರ್ ಅಡ್ವೊಕೇಟು. ನಾಗಮ್ಮ ಮೈಸೂರು, ಅವರು ಕೂಡ ಸೀನಿಯರ್ ಅಡ್ವೊಕೇಟು. ಮಾಳಪ್ಪ ಕುರ್ಕಿಯವರು ದಾವಣಗೆರೆಯಲ್ಲಿದ್ದರು, ಈಗ ಮೈಸೂರು ಬಂದರು, ಹಾಗಾಗಿ ಅವರನ್ನು ಮೈಸೂರಲ್ಲೇ ಪರಿಗಣಿಸಿ ಅಂದರು. ದಾವಣಗೆರೆ ಮೈಸೂರು ಎರಡಕ್ಕೂ ಅವ್ರಿಗೆ ಜೋಡಣೆ ಆಗುತ್ತೆ, ಬಟ್ ಮೈಸೂರವರು. ಶಿವಕುಮಾರ್ ಮೈಸೂರವರು. ಬೂದಿತಿಟ್ಟು ರಾಜೇಂದ್ರ ಚಾಮರಾಜನಗರ. ಮಂಜುಳಾ ಅವರು ಮೊನ್ನೆ ಎಲೆಕ್ಷನ್ ನಿಂತಿದ್ದಂಥವ್ರು, ಮರಿಚನ್ನಮ್ಮ ಅವರು, ಮಂಜುಳಾ ಅವರು ಬೆಂಗಳೂರವರು. ಶೇಖರಪ್ಪ ದುಮ್ಟಿ ರಾಯಚೂರವರು. ಇಷ್ಟು ಜನ ಉಪಾಧ್ಯಕ್ಷರುಗಳು. ಇನ್ನು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮೈಸೂರಿನ MR ಸುರೇಂದ್ರ ಕುಮಾರ್, ಅವರು ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಪ್ರಭುರಾಜ್ ಕೂಡ್ಲಿ ರಾಯಚೂರು, ಅವರು ಕೂಡ ಪ್ರಧಾನ ಕಾರ್ಯದರ್ಶಿ. M ಕೃಷ್ಣಪ್ಪ ಹೊಸಕೋಟೆ, ಅವರು ಕೂಡ ಪ್ರಧಾನ ಕಾರ್ಯದರ್ಶಿ. ರಾಜು ಹದನೂರು ಕಲಬುರಗಿ, ಅವರು ಕೂಡ ಪ್ರಧಾನ ಕಾರ್ಯದರ್ಶಿ. 4 ರೆವಿನ್ಯೂ ಡಿವಿಷನ್ಗೆ ಒಬ್ಬೊಬ್ಬರು ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡಿದ್ದೀವಿ. ಹಾಗೆ ಸೆಕ್ರೆಟರೀಸ್ ಅಂತ ಬಂತು ಅಂದರೆ G ರಮೇಶ್ ಚಿತ್ರದುರ್ಗ, ಸಿದ್ದಯ್ಯ ಚಾಮರಾಜನಗರ, ದಯಾನಂದ್ ಬೀದರ್, ಮೋಹನ್ ಕುಮಾರ್ ಮೈಸೂರು, ಮಲ್ಲು ಚಾಮರಾಜನಗರ, ಸುರ್ಕೋಟ್ ಸುವರ್ಣ ಬಸಪ್ಪ ಧಾರವಾಡ, ಪ್ರೇಮ ಗದಗ್, ರಮೇಶ್ ಹೈಹೊಳೆ ವಿಜಯಪುರ, ಪ್ರದೀಪ್ ಕುಮಾರ್ ಕಲಬುರಗಿ. ಇಷ್ಟು ಜನ
ಸೆಕ್ರೆಟರೀಸ್ಗಳಿದ್ದಾರೆ. ಒಂದು ಬಹುಶಃ ಸೆಕ್ರೆಟರಿನಲ್ಲಿ ಇನ್ನೊಂದು ಮಿಸ್ ಆಗಿತ್ತು. ಅದು ಯಾವುದಪ್ಪ ಅಂತ ಅಂದರೆ ಟಿ ಶ್ರೀನಿವಾಸ ಸೆಕ್ರೆಟರಿ ಚಿತ್ರದುರ್ಗ, ಅದೊಂದು ಸೆಕ್ರೆಟರೀಸ್ನಲ್ಲಿ ಇದೆ. ಇನ್ನು ಖಜಾಂಚಿಗಳು ಟ್ರೆಷರರ್ ಅನ್ನೋಂಥದ್ರಲ್ಲಿ ಅರುಂಧತಿ ಅವರು ಕಲಬುರ್ಗಿ ಅವರು, ರಾಜು ಎಸ್ ಮೈಸೂರು, ಶೋಭಿತ್ ಸಿಂಹ ಬೆಂಗಳೂರು, ಇವರು 3 ಜನ ಟ್ರೆಷರರ್ ಆಗಿ ಇರ್ತಾರೆ. ಆಮೇಲೆ ನಮಗೆ ಹೆಮ್ಮೆ ಆಗೋದೇನಪ್ಪ ಅಂತ ಅಂದರೆ ನಮ್ಮ ಕೊಪ್ಪಳದಲ್ಲಿ ಜಿಲ್ಲಾ ಸಮಿತಿ ಕೂಡ ರಚನೆ ಆಗಿಬಿಟ್ಟಿದೆ. ಅದು ನಮ್ಮ ಜಯರಾಜ ಅವರ ನೇತೃತ್ವದಲ್ಲಾಗಿದೆ. ಜಯರಾಜ್ ಅವರು, ಜಯರಾಜ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಜನರಲ್ ಸೆಕ್ರೆಟರಿಯಾಗಿ ರವಿಚಂದ್ರ ಆರ್ ಮಾಟಲದಿನ್ನಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಎಷ್ಟು ಅದ್ಧೂರಿಯಾಗಿ ಮಾಡಿದ್ರು ಅಂದರೆ ಅವ್ರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಕಾರ್ಯನ ಹಾಗೆ ಮುಂದುವರಿಸಿ ಅನ್ನೋಂಥದ್ದನ್ನು ಇವತ್ತು ನಿಮಗೆ ಒಂದು ಮನವಿ ಮಾಡ್ತಾ, ಇದು ನಮ್ಮ ನ್ಯೂ ಆಫೀಸ್ ಬೇರರ್ಸ್. ಈ ವಿಡಿಯೋ ಜೊತೆ ಇದರದ್ದು ಒಂದು ಕಾಪಿನೂ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಬಹುಶಃ ನಮ್ಮ ಇಷ್ಟು ಜನ ಪದಾಧಿಕಾರಿಗಳಿಗೆ ನನ್ನ ಒಂದು ಕಳಕಳಿಯ ಮನವಿ, ನಾವೆಲ್ಲ ಇಷ್ಟು ಸೀನಿಯರ್ ಅಡ್ವೊಕೇಟ್ಸ್ ಇದ್ದೀವಿ. ಬಹುಶಃ ಒಂದೊಂದು ದಿನಕ್ಕೆ ಹೋರಾಟ ಬಂತು ಅಂದರೆ ನನಗೆ ಗೊತ್ತು, ಸಾಕಷ್ಟು ಜನ ಅಡ್ವೊಕೇಟ್ಸ್ಗಳು ಒಂದೊಂದು ದಿನಕ್ಕೆ 20,000, 30,000, 50,000 ತಗೊಳ್ಳೋಂಥವ್ರು ಇರ್ತೀರ. ಅದೆಲ್ಲ ಬಿಟ್ಟು ಬಂದಿದ್ದಾರೆ. ನೀವು ಬಂದಿರೋದಕ್ಕೇ ಈ ಹೋರಾಟ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸಾಗಿರೋಂಥದ್ದು. ಆಮೇಲೆ ಈ ಪಟ್ಟಿ ಏನಿದೆ ಇದಕ್ಕಿನ್ನೂ ಆ್ಯಡ್ ಮಾಡ್ತೀವಿ. ವೈಸ್ ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ ಆಗಲಿ, ಇನ್ನೂ ಇತರ ಹುದ್ದೆಗಳಿಗೆ ಆ್ಯಡ್ ಮಾಡೋಂಥ ಚಿಂತನೆಯಲ್ಲಿ ಇದ್ದೀವಿ ನಾವು. ಆದರೆ ಯಾರು ಬರ್ತಾರೆ ಅವ್ರ ಆಸಕ್ತಿ ಇರಬೇಕು, ಸಮಯ ಕೊಡಬೇಕು ಅನ್ನೋಂಥದ್ದೇ ನಮ್ಮದು ಒನ್ ಆ್ಯಂಡ್ ಓನ್ಲಿ ಕಂಡೀಷನ್. ಯಾಕಂದರೆ ಈ ಒಂದು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಈ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಾವು ಸೇರಿ ಏನೇನು ನಮ್ಮ ವಕೀಲರಿಗೆ ಸಂಬಂಧಪಟ್ಟಂಗೆ ಒಂದು ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಲೋನ್ ಆಗಲಿ, ಒಂದು 10 ಲಕ್ಷ ಕೇಳಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಹೇಳಿದ್ದಾರೆ. ಅದನ್ನು ಪ್ರಸ್ತಾವನೆ ಮಾಡಬೇಕು ಅಂತ. ಲ್ಯಾಪ್ಟಾಪ್ಗಳನ್ನ ಪ್ರಸ್ತಾವನೆ ಮಾಡಬೇಕು. ಮಹಿಳಾ ವಕೀಲರುಗಳಿಗೆ ಸ್ಪೆಷಲ್ ಏನಾದರೂ ನಾವು ಕ್ರಿಯೇಟ್ ಮಾಡಿ ಅವ್ರಿಗೆ ರಕ್ಷಣೆ ಮಾಡೋಂಗೆ ಆಗಬೇಕು. ಆಮೇಲೆ ಸರ್ಕಾರಿ ಹುದ್ದೆಗಳೇನಿದೆ ಅಡ್ವೊಕೇಟ್ಸ್ಗಳನ್ನ ತೊಗೊಳ್ತಾರಲ್ಲ, ಅದಕ್ಕೆ ಮಾದಿಗ ವಕೀಲರುಗಳಿಗೆ 5.25 ಹೆಂಗೆ ಬರಬೇಕು ಅದನ್ನು ಜೋಡಿಸ್ಬೇಕು. ಇನ್ನು ಎಜುಕೇಷನ್ ಆಗಲಿ, ಮತ್ತೊಂದಾಗಲಿ, ಮಾಸ್ಟರ್ಸ್ ಮಾಡೋಂಥ ವಕೀಲರಾಗಲಿ, ವಕೀಲರ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಜೊತೆಗೆ ಈ ವಿಚಾರಗಳನ್ನು ತಗೊಳ್ಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಅದನ್ನು ನಾವೆಲ್ಲರೂ ತಗೊಳ್ಳೋಣ, ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಮತ್ತೊಂದು ಸರಿ ಈ ಎಲ್ಲ ಪದಾಧಿಕಾರಿಗಳಿಗೆ ಶುಭವಾಗಲಿ. ನಿಮ್ಮೆಲ್ಲರ ಜೋಡಣೆಯಿಂದ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಇನ್ನೂ ಗಟ್ಟಿಯಾಗಿ ಮುಂದೆ ಸಾಗುತ್ತೆ ಅನ್ನೋಂಥದ್ದು ನನಗಂತೂ ವಿಶ್ವಾಸ ಇದೆ. ಹಾಗಾಗಿ ಶೀಘ್ರದಲ್ಲೇ ನಾವೆಲ್ಲರೂ ಒಂದು ಮೀಟಿಂಗ್ ಸೇರೋಣ. ಮತ್ತು ಶೀಘ್ರದಲ್ಲೇ ನಮ್ಮ ಏನು 2 ಮಿನಿಸ್ಟ್ರ್ ಆಗಿದೆ, ಅದರಲ್ಲೂ KH ಮುನಿಯಪ್ಪನವ್ರದ್ದು ಏನು ಮಿನಿಸ್ಟ್ರಿ ಆಗಿದೆ, ಅವ್ರಿಗೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಹೋಗಿ ಭೇಟಿ ಮಾಡೋಣ. ಅಲ್ಲಿ ಭೇಟಿ ಮಾಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಚರ್ಚೆ ಮಾಡೋಣ. ವಕೀಲರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಣ. ಮುಂದೆ ಹೋರಾಟ ಮಾಡೋಣ. ನಾವು ವಕೀಲರಿಗೆ ಗೊತ್ತಿದೆ ಹೆಂಗೆ ಹೋರಾಟ ಮಾಡಬೇಕು ಅಂತ. ನಮ್ಮ ಕಡೆಯ ವಿಚಾರ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ, ಪರ್ಟಿಕ್ಯುಲರ್ಲಿ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಎಲ್ಲ ಫೀಲ್ಡ್ಗಳಲ್ಲೂ ಸಿಗೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮಾದಿಗ ಸಮಾಜದ ವಕೀಲರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದಿಟ್ಟವಾದ ಹೆಜ್ಜೆಗಳನ್ನು ಕೂಡ ಮುಂದೆ ಇಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ.